ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಾದಾಮಿ ಹಲ್ವಾ. ತುಂಬಾನೇ ಟೇಸ್ಟ್ ಆಗಿರುವಂತಹ ಬಾದಾಮಿ ಹಲ್ವಾ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 200 ಗ್ರಾಮ್ ಅಷ್ಟು ಅಂದ್ರೆ 1 ಕಪ್ ಅಷ್ಟು ಬಾದಾಮಿನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಓವರ್ ನೈಟ್ ನೆನೆಸಿದ್ರೆ ತುಂಬಾ ಒಳ್ಳೇದು. ನೀಟಾಗಿ ಸಿಪ್ಪೆ ಎಲ್ಲ ಬರುತ್ತೆ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಒಂದ್ 3 ಗಂಟೆ ನೆನೆಸಿದ್ರೆ ಸಾಕು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಆಗಿದೆ, ಚೆನ್ನಾಗಿ ನೆಂದಿದೆ. ನೆಂದಿರುವಂತಹ ಬಾದಾಮಿನೆಲ್ಲ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸುಲಿದು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡು 1 ಕಪ್ ಅಷ್ಟು ಹಾಲ್ನ ಹಾಕೋತಾ ಇದ್ದೀನಿ. ನೀರ್ನ ಹಾಕೋದಿಕ್ ಹೋಗ್ಬೇಡಿ, ಹಾಲ್ನೇ ಹಾಕೊಂಡು ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಷ್ಟು ಸಾಫ್ಟ್ ಆಗಿ ನಾವು ರುಬ್ಬಿಟ್ಕೋಬೇಕಾಗುತ್ತೆ. ಈಗ ರುಬ್ಬಿರೋ ಅಂತದ ಒಂದ್ ಸೈಡ್ಗೆ ಇಟ್ಕೊಳ್ಳೋಣ. ಮತ್ತೆ ಒಂದ್ ಬಾಂಡ್ಲಿನ ಇಟ್ಕೊಂಡು ಒಲೆ ಮೇಲೆ ಈಗ ರುಬ್ಬಿರುವಂತಹ ಮಿಶ್ರಣನ ಬಾದಾಮಿನ ನಾವೇನು ರುಬ್ಬಿಟ್ಟಿದ್ವಿ ಅದನ್ನ ಹಾಕೋತಾ ಇದ್ದೀನಿ. ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಗೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಕಮ್ಮಿ ಆಗ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಇದಕ್ಕೆ ಇವಾಗ 1.5 ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬಹುದು. ಮೀಡಿಯಂ ಆಗಿ ಬೇಕು ಅಂದ್ರೆ ಇಷ್ಟು ಮೆಜರ್ಮೆಂಟ್ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಮತ್ತೆ ನೀವು ಕೈ ಆಡಿಸ್ತಾನೆ ಇರ್ಬೇಕಾಗುತ್ತೆ, ಮತ್ತೆ ತಳ ಹಿಡಿಯುವಂತ ಚಾನ್ಸಸ್ ಆಗ್ಬಿಡುತ್ತೆ. ಚೆನ್ನಾಗಿ ಕುದಿನೂ ಕೂಡ ಬರ್ತಾ ಇದೆ. ನಾನು ಒಂದು ಸ್ಪೂನ್ ಅಷ್ಟು ಕೇಸರಿ ದಳನ ಒಂದ್ 10 ನಿಮಿಷ ನೆನ್ಸಿಟ್ಟಿದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬೇಗ ಇದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ನಮ್ಗೆ ಗಟ್ಟಿ ಬರ್ಬೇಕು ನಮ್ಗೆ ಹಲ್ವಾ. ನೋಡ್ತಾ ಇರ್ಬೋದು, ಇಷ್ಟ ಆಗಿದೆ. ಇವಾಗ ಇದು ಅಷ್ಟ ಆದ್ರೆ ಸಾಕು. ಗಟ್ಟಿ ಆಗ್ತಾ ಬಂದಿದೆ ಹಲ್ವಾ. ಈ ಟೈಮಲ್ಲಿ ನಾವು ಒಂದ್ ಅರ್ಧ ಕಪ್ ಅಷ್ಟು ತುಪ್ಪನ ಸೇರಿಸ್ಕೋಬೇಕಾಗುತ್ತೆ. ತುಪ್ಪದಲ್ಲೂ ಕೂಡ ನಾವು ಚೆನ್ನಾಗಿ ಒಂದ್ 10 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಅವಾಗ್ಲೇ ಹಲ್ವಾ ತುಂಬಾ ಘಮ ಬರುತ್ತೆ, ಮತ್ತೆ ತುಂಬಾನೇ ಟೇಸ್ಟ್ ಆಗು ಕೂಡ ಇರುತ್ತೆ. ಒಂದ್ ಅರ್ಧ ಕಪ್ ಅಷ್ಟು ತಕೊಂಡಿದೀನಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ ತುಪ್ಪನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಅಂತೂ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಹಲ್ವಾ ನಮ್ಗೆ ಗಟ್ಟಿ ಆಯ್ತಾ ಬರ್ಬೇಕು, ನಮ್ಗೆ ತಳನ ಬಿಟ್ಟು ಬರ್ಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇವಾಗ ಆಲ್ಮೋಸ್ಟ್ ಇವಾಗ ಹಲ್ವಾ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೆ ಸಾಕು ಬಾಯಲ್ಲಿ ನೀರ್ ಬರೋ ತರ ಇದೆ, ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಇಷ್ಟಪಡ್ತೀರಾ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.